ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಚಟ್ಟಿ ಕುಕಿಂಗ್ ಚಾನಲ್. ಇವತ್ತು ನಾವು ಒಂದು ಬಸಳೆ ಸಾರು ಮಾಡೋದು. ಮಂಗಳೂರು ಕಡೆ ಎಲ್ಲ ಜಾಸ್ತಿ ಮಾಡ್ತಾರೆ ಆ ಥರ. ಮಲಬಾರ್ ಸ್ಪೈನಾಚ್ ಅದರದ್ದು ಸಾರು ಮಾಡುವ. ಇದರ ಜೊತೆಗೆ ಅಲಸಂದೆ ಬೀಜ ಸೇರಿಸಿ ಯಾವ ಥರ ಮಾಡೋದು ಅನ್ನೋದನ್ನು ನೋಡುವ. ಮೊದಲಿಗೆ ಈ ಬಸಳೆ ದಂಟು ಮತ್ತು ಸ್ವಲ್ಪ ಎಲೆಯನ್ನು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡ್ಕೋಬೇಕು. ಈ ಥರ ಸಣ್ಣಕ್ಕೆ ಹಚ್ಚಿದ್ದೀವಿ. ಅದನ್ನು ಒಂದು ಕುಕ್ಕರ್ಗೆ ಹಾಕೊಂಡು ನೀಟಾಗಿ ವಾಶ್ ಮಾಡಿ ಕುಕ್ಕರ್ಗೆ ಹಾಕಿ ಇದನ್ನು ಬೇಯಿಸಬೇಕು. ಇನ್ನು ಅದರ ಜೊತೆಗೆ ಬ್ಲ್ಯಾಕ್ ಐಡ್ ಪೀ ಏನಿದೆ, ಅಲಸಂದೆ ಬೀಜ, ಇದನ್ನು ಕೂಡ ಸೇರಿಸಬೇಕು. ಇದು ಒಳ್ಳೆ ಕಾಂಬಿನೇಷನ್ನು. ಇದನ್ನು ಸ್ವಲ್ಪ 1-2 hours ಉನಿ ಹಾಕಿಬಿಟ್ಟು ಮತ್ತೆ ಹಾಕಬೇಕು. ಇದು ಉಪ್ಪು, ಈ 2 ಐಟಮ್ಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಬೇಕು. ಹಾಗೆ ಇದು ಸ್ವಲ್ಪ ಮುಳುಗಿ ನಿಲ್ಲುವಷ್ಟು ನೀರು, ಇದೊಂದು ಬೇಯಿಸಿ ತೆಗಿಬೇಕು. ಅದಕ್ಕೋಸ್ಕರ ನಮಗೆ ಸಾರು ಎಷ್ಟು ಬೇಕು ಅದರ ಪ್ರಮಾಣದಲ್ಲಿ ನೀರು ಹಾಕಿದ್ರೆ ಸಾಕಾಗುತ್ತೆ. ಇನ್ನೊಂದೆರಡು ವಿಸಿಲ್ ಹೊಡೆದು ಬೇಯಿಸೋಣ. 1 ವಿಸಿಲು ಸಾಕು, ಜಾಸ್ತಿ 2 ಬೇಕಾಗಿಲ್ಲ. ಇನ್ನೊಂದು ತವದಲ್ಲಿ ಆಯಿಲ್ ತಗೊಂಡು ಮಸಾಲೆ ರೆಡಿ ಮಾಡಬೇಕು. ಇದಕ್ಕೆ ಸ್ವಲ್ಪ ಫೆನಿಗ್ರಿಕ್, ಇದನ್ನು ರೋಸ್ಟ್ ಮಾಡಬೇಕು ಚೆನ್ನಾಗಿ. ಆಮೇಲೆ ಜೀರಿಗೆ, ಕ್ಯುಮಿನ್ ಸೀಡ್ಸು, ಸ್ವಲ್ಪ ಕಾಯಿ ತುರಿದು ಹಾಕಿದರೂ ಓಕೆ. ನಾನು ಈ ಥರ ಹಾಕ್ತಾಯಿದ್ದೇನೆ. ಈಗ ಜಾರಲ್ಲಿ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಬೇಕು. ಸ್ವಲ್ಪ ರೋಸ್ಟ್ ಮಾಡುವ, ಇದನ್ನು ಸೇರಿಸಿ ಎಲ್ಲನೂ ಮಸಾಲೆ ಸ್ವಲ್ಪ ರೋಸ್ಟ್ ಮಾಡಿ ತೆಗೆದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಈರುಳ್ಳಿನ ಜೊತೆಗೆ ಆ್ಯಡ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಡ್ರೈ ಚಿಲ್ಲಿನೂ ಅದೇ ಥರ ರೋಸ್ಟ್ ಮಾಡಿ ತೆಗೆಯುವ. ಸ್ವಲ್ಪ ಬೇಕಾದ್ರೆ ಆಯಿಲ್ ಆ್ಯಡ್ ಮಾಡ್ಕೋಬೇಕು. ಅದನ್ನೆಲ್ಲ ಬೈದಿಗೆ ಮಾಡಿ ಇನ್ನು ಸ್ವಲ್ಪ ಕೊರಿಯಂಡರ್ ಪೌಡ್ರ್, ಅದನ್ನು ಕೂಡ ರೋಸ್ಟ್ ಮಾಡುವ. ಇನ್ನೊಂದು ಜಾರ್ಗೆ ಹಾಕಿದ್ದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ತೆಗೆಯುವ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನೂ ಕೂಡ ಆ್ಯಡ್ ಮಾಡಬೇಕು. ಇನ್ನೂ ಇದನ್ನು ಪೇಸ್ಟ್ ಮಾಡಿ ತೆಗೆಯುವ. ಈ ಥರ ಮಸಾಲ ರುಬ್ಬಿದರೆ ಸಾಕು. ನೀವಾಗ ನೋಡಿ, ಇಲ್ಲಿ ಬಸಳೆ ಸೊಪ್ಪು ಮತ್ತು ದಂಟು ಎಲ್ಲ ಚೆನ್ನಾಗಿ ಬಂದಿದೆ. ಹಾಗೆ ಅಲಸಂದೆ ಬೀಜನೂ ಚೆನ್ನಾಗಿ ಬಂದಿದೆ. ಇನ್ನು ಇದಕ್ಕೆ ಮಸಾಲೆ ಆ್ಯಡ್ ಮಾಡೋ ಟೈಮ್ ಮಸಾಲೆಯನ್ನು ಆ್ಯಡ್ ಮಾಡಬೇಕು. ಜಾಸ್ತಿ ಥಿಕ್ನೆಸ್ ಬೇಕು ಅಂದರೆ ಸ್ವಲ್ಪ ನೀರು ಕಮ್ಮಿ ಹಾಕಿ. ಸ್ವಲ್ಪ ವೈಟ್ ರೈಸ್ಗೆ ಸ್ವಲ್ಪ ಇನ್ನೂ ಸ್ವಲ್ಪ ಸಾರು ಥರ ಇರಲಿ ಅಂತ ನಾನು ನೀರು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ನೀರು ಬೇಕಾದ್ರೆ ಕಮ್ಮಿ ಮಾಡ್ಕೊಬೋದು ನೀವು. ಥಿಕ್ಕಾಗಿರುತ್ತೆ ಮಸಾಲೆ. ಈಗ ಮಸಾಲೆ ಸ್ವಲ್ಪ ಒಂದು ಸರಿ ಕುದಿದ್ರೆ ಸೆಟ್ ಆಗುತ್ತೆ. ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಹಾಕುವ. ಈಗ ಸ್ವಲ್ಪ ಆಯಿಲ್ ಮತ್ತು ಸಾಸಿವೆನ ಹಾಕಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ನಾವು ಒಣಮೆಣಸನ್ನು ಹಾಕೋಣ. ಒಂದು ಮೆಣಸನ್ನು ಕಟ್ ಮಾಡಿ ಹಾಕುವ, ಡ್ರೈ ಚಿಲ್ಲಿ. ಇಷ್ಟು ಸಾಕು. ಇನ್ನು ಇದನ್ನು ಈ ಸಾರಿಗೆ ಸೇರಿಸೋಣ. ನೋಡಿ, ಬಸಳೆ ಸಾಂಬಾರು ರೆಡಿಯಾಗಿದೆ. ಇನ್ನು ಇದಕ್ಕೆ ಒಂದು ಸ್ವಲ್ಪ
ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದರೆ ರೆಡಿ ಬಸಳೆ ಸಾರು. ಈ ಸಣ್ಣ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲೇ ತನಕ ಎಲ್ರಿಗೂ ಬಾಯ್ ಬಾಯ್.